ಕೆಳಗೆ ಬಿದ್ದಿದ್ದ ಅಮೈರಾಳನ್ನು ಕಂಡು ತಡ ಮಾಡದೆ ಅವಳತ್ತ ಓಡಿದನು ಓಂಕಾರ್. ಅದಾಗಲೇ ಅವಳ ಅರ್ಧ ಉಸಿರು ನಿಂತು ಹೋಗಿತ್ತು. ಕಣ್ಣುಗಳು ತೇಲತೊಡಗಿದ್ದವು. ಅವಳು ತೆವಳುತ್ತೀಯುವ ಸ್ಥಿತಿಯನ್ನು ಕಂಡು ಅಯ್ಯೋ ಎನ್ನಿಸಿಬಿಟ್ಟಿತು ಓಂಗೆ. ಕೂಡಲೇ ಅವಳನ್ನು ಮಡಿಲಿಗೆಳೆದುಕೊಂಡನು. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಏನಾಗ್ತಿದೆ ನಿಮ್ಗೆ? ಕೇಳಿದನು ಆತಂಕದಲ್ಲಿ. ಆದ್ರೆ ಬಾಯಿಬಿಟ್ಟು ಮಾತನಾಡಲಾಗುತ್ತಿಲ್ಲ ಹುಡುಗಿಗೆ. ಒಂದೇ ಸಮನೆ ದೀರ್ಘವಾಗಿ ಉಸಿರೆಳೆದುಕೊಳ್ಳುತ್ತಾ ಕಾರಿನ ಕಡೆಗೆ ಕೈ ತೋರುತ್ತಿದ್ದಾಳೆ. ಅವಳು ಏನು ಹೇಳಲು ಯತ್ನಿಸುತ್ತಿರುವಳೆಂದು ಅವನಿಗೆ ಅರ್ಥವಾಗುತ್ತಿಲ್ಲ. ಇಲ್ನೋಡಿ, ಏನ್ಬೇಕು ನಿಮ್ಗೆ? ಮಾತಾಡಿ, ಮತ್ತೆ ಕೇಳಿದ. ಅವಳ ಉಸಿರು ಕ್ಷೀಣಿಸುತ್ತಿದೆ. ಅವಳಿಗೆ ಉಸಿರು ತೆಗೆದುಕೊಳ್ಳಲು ಅನುಕೂಲವಾಗುವಂತೆ ಅವಳೆದೆಯ ಮಧ್ಯೆ ನೇರವಾಗಿ ಉಜ್ಜುವಾಗ ಅದೇನೋ ಹೊಳೆಯಿತು. ಆಗಲೇ ಅವನಿಗೆ ಅರ್ಥವಾಗಿದ್ದು ಅವಳಿಗೆ ಉಸಿರಾಟದ ಸಮಸ್ಯೆಯಿದೆ ಎಂದು. ಕೂಡಲೇ ಅವಳ ಕೈಯಲ್ಲಿದ್ದ ಕಾರ್ ಕೀ ತೆಗೆದುಕೊಂಡು ಓಡಿದವ ಕಾರಿನ ಡೋರ್ ತೆಗೆದು ಅದೇನನ್ನೋ ಹುಡುಕುವಾಗ ಒಂದು ಡಬ್ಬಿಯಲ್ಲಿ ಅವಳ ಇನ್ಹೇಲರ್ ಕಣ್ಣಿಗೆ ಬಿತ್ತು. ಅದನ್ನೆತ್ತಿಕೊಂಡು ಅವಳ ಬಳಿ ಬಂದು ಅವಳ ಬಾಯಿಯ ಬಳಿ ಹಿಡಿದನು. ಕೆಲ ನಿಮಿಷಗಳ ಬಳಿಕ ಸಹಜ ಸ್ಥಿತಿಗೆ ಮರಳಿದ್ದಳು. ಅವಳಿಗೆ ಉಸಿರು ಬಂದಿದ್ದು ತನಗೇ ಜೀವ ಬಂದಂತೆ ಭಾಸವಾಗಿತ್ತು ಹುಡುಗನಿಗೆ. ಮೆಲ್ಲಗೆ ಕಣ್ತೆರೆದು ನೋಡಿದಳು. ಮೊದಲಿಗೆ ಮಂಜಾಗಿ ಕಂಡ ಅವನ ಮುಖ ಕ್ರಮೇಣ ಸ್ಪಷ್ಟವಾಗಿ ಗೋಚರಿಸಿತ್ತು. ಈಗ ಒಂದಷ್ಟು ಸಮಾಧಾನವಾಗಿ ಉಸಿರಾಡುತ್ತಿದ್ದಳು ಅಮೈರಾ. ಅವನು ಏನನ್ನೂ ಕೇಳದೆ ಅವಳು ಸುಧಾರಿಸಿಕೊಳ್ಳಲಿ ಎಂದು ಕಾದ. ಪೂರ್ತಿಯಾಗಿ ಚೇತರಿಸಿಕೊಂಡ ಬಳಿಕ ಅವನನ್ನೇ ದಿಟ್ಟಿಸಿದವಳ ನೋಟಗಲ್ಲಿ ಕೃತಜ್ಞತಾ ಭಾವವಿತ್ತು. ಆರ್ ಯು ಓಕೆ? ಕೇಳಿದನು ಕಾಳಜಿಭರಿತ ದನಿಯಲ್ಲಿ. ಅವಳು ಹೌದೆಂಬಂತೆ ತಲೆಯಾಡಿಸಿದಳು. ಅವಳನ್ನೇ ಕಣ್ಣಾಡಿಸದೆ ನೋಡಿದ ಓಂ. ಅದೆಷ್ಟು ಉದ್ದಾಗಿದ್ದಾಳೆ ಹುಡುಗಿ. ಇಳಿಬಿಟ್ಟಿರುವ ಕೂದಲು, ಕಣ್ಣ ಬಳಿ ಹಾರಾಡುತ್ತಿರುವ ಮುಂಗುರುಳು, ತಿದ್ದಿ ತೀಡಿದ ಹುಬ್ಬುಗಳು, ಹವಳದ ತುಟಿಗಳ ಕೆಳಗೆ ಸಣ್ಣ ಮಚ್ಚೆ. ಅವನಿಗೆ ಅತಿಯಾಗಿ ಹಿಡಿಸಿದ್ದು ಅವಳ ಮುದ್ದಾದ ಮುಖದಲ್ಲಿರುವ ಮುಗ್ಧತೆ. ನೀನು ಮಾಡುತ್ತಿರುವುದು ತಪ್ಪೆಂದು ಮನಸ್ಸು ಎಚ್ಚರಿಸಿದಾಗ ತಕ್ಷಣ ನೋಟ ಬದಲಿಸಿದನು. ಪಾಪ, ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು ಅಂತ ಕಾಣುತ್ತೆ. ನಾನು ಬರುವುದು ಸ್ವಲ್ಪ ತಡವಾಗಿದ್ದರೂ ಏನು ಗತಿ? ಥ್ಯಾಂಕ್ ಗಾಡ್ ಶೀಸ್ ಫೈನ್. ಮತ್ತೆ ಇಂತಹ ಅನಾಹುತ ಸಂಭವಿಸದೇ ಇರಲಿ ಎಂದು ಮನದಲ್ಲೇ ಅವಳಿಗಾಡಿ ಬೇಡಿಕೊಂಡಿದ್ದನು. ತಾನು ಅವನ ಶರ್ಟನ್ನು ಗಟ್ಟಿಯಾಡಿ ಹಿಡಿದಿರುವುದು ಅರಿವಾಗುತ್ತಲೇ ಮೆಲ್ಲಗೆ ದೂರ ಸರಿದಳು ಅಮೈರಾ. ನಿಮ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆಯಾ? ಮೆಡಿಸಿನ್ಸ್ ನಿಮ್ಮ ಜೊತೆಗೆ ಇಟ್ಕೊಳ್ಬಾರ್ದಿತ್ತಾ? ಏನಾದೂ ಅನಾಹುತವಾಗಿದ್ದರೆ ಯಾರು ಹೊಣೆ? ಇನ್ಮುಂದೆ ಹುಷಾರಾಗಿರಿ ಎಂದನು. ಅವನ ಕಾಳಜಿಯನ್ನು ಅಚ್ಚರಿಯಂತೆ ನೋಡುತ್ತಿದ್ದಳು ಹುಡುಗಿ. ತನ್ನ ಡ್ಯಾಡಿಯ ನೆನಪಾಯಿತು. ನೀವು ಹುಷಾರಾಗಿದ್ದೀರಾ ತಾನೆ? ಅವಳು ಮೌನವಾಗಿರುವುದನ್ನು ಕಂಡು ಮತ್ತೆ ಕೇಳಿದನು. ಹಾ, ಐ ಆಮ್ ಫೈನ್ ಎಂದಷ್ಟೇ ಉತ್ತರಿಸುತ್ತಾ ಎದ್ದು ನಿಂತಳು. ಕೆಳಗೆ ಬಿದ್ದಿದ್ದ ಅವಳ ಫೋನ್ ಹಾಗೂ ಬ್ಯಾಗ್ ಹೆಕ್ಕಿ ಅವಳ ಕೈಗಿತ್ತನು ಓಂ. ಅಷ್ಟರಲ್ಲೇ ತನ್ನಮ್ಮನ ನೆನಪಾಗುತ್ತಲೇ ಓಕೆ, ಐ ನೀಡ್ ಟು ಗೋ, ಯು ಟೇಕ್ ಕೇರ್ ಎಂದು ಅಲ್ಲಿಂದ ನಡೆದುಬಿಟ್ಟ. ಅವನನ್ನೇ ನೋಡುತ್ತಾ ನಿಂತವಳಿಗೆ ಕೆಲಹೊತ್ತಿನ ಹಿಂದಷ್ಟೇ ಭೇಟಿಯಾಗಿದ್ದ ಮತ್ತೊಬ್ಬನ ನೆನಪಾಯಿತು. ಅಬ್ಬಾ, ಅದೆಷ್ಟು ಒರಟು ಅವನು. ಇಬ್ಬರ ಸ್ವಭಾವಕ್ಕೂ ತಾಳೆ ಹಾಕತೊಡಗಿಪು ಅವಳ ಮನಸ್ಸು. ನಂತರ ಕಾರ್ ಹತ್ತಿ ಮನೆಯತ್ತ ಹೊರಟಳು. ಅಷ್ಟರಲ್ಲಿ ಆ ಹುಡುಗಿ ಯಾರೋ ಏನೋ ಎಂದು ಗಾಬರಿಯಾಗಿದ್ದ ಸುಮಲಾ ಮಗನ ಬರುವಿಕೆಯನ್ನೇ ಕಾಯುತ್ತಿದ್ದರು. ಅವನು ಬರುತ್ತಲೇ ಏನಾಯ್ತು ಓಂ? ಯಾರಾ ಹುಡುಗಿ? ಏನಾಗಿದೆ ಅವಳಿಗೆ? ಆತಂಕದಲ್ಲಿ ಕೇಳಿದರು ಸುಮನ. ಅವಳಿಗೆ ಉಸಿರಾಟದ ಸಮಸ್ಯೆ ಇತ್ತು ಅನ್ಸುತ್ತೆ ಅಮ್ಮ. ಪಾಪ ತುಂಬ ಕಷ್ಟಪಡುತ್ತಿದ್ಲು. ಅವಳ ಮೆಡಿಸಿನ್ಸ್ ಎಲ್ಲ ಕಾರಲ್ಲೇ ಇತ್ತು. ಉಸಿರಾಡಲು ಆಗದೆ ಒದ್ದಾಡುತ್ತಿದ್ದಳು. ನಾನೇ ಹೋಗಿ ಇನ್ಹೇಲರ್ ತಂದುಕೊಟ್ಟೆ. ಅಯ್ಯೋ, ಈಗ ಹೇಗಿದ್ದಾಳೆ ಆ ಹುಡುಗಿ? ಅವಳನ್ನು ಹಾಗೇ ಬಿಟ್ಬಂದ್ಯಾ? ಆ ಹೆಣ್ಮಗುವನ್ನು ಮನೆಗೆ ತಲುಪಿಸಿ ಬಾ ಹೋಗು ಎಂದರು. ಅವರು ಹೀಗೆಯೇ ಹೇಳುವರೆಂದು ಗೊತ್ತಿತ್ತು ಅವನಿಗೆ. ಸದಾ ಪರರ ಬಗ್ಗೆ ಚಿಂತಿಸುವ ತನ್ನ ತಾಯಿಯ ಗುಣದ ಬಗ್ಗೆ ಅರಿವಿದೆ. ಇಲ್ಲ ಅಮ್ಮ, ಈ ಕತ್ತಲಲ್ಲಿ ನಿನ್ನೊಬ್ಬಳನ್ನೇ ಹೇಗೆ ಬಿಟ್ಟು ಹೋಗಲಿ? ಅವಳಿಗೇನೂ ಆಗಿಲ್ಲ, ಹುಷಾರಾಗಿದ್ದಾಳೆ. ಇರು, ಸಪ್ತಮಿಗೆ ಕಾಲ್ ಮಾಡ್ತೀನಿ ಎಂದು ತಂಗಿಗೆ ಕರೆ ಮಾಡಿದನು. ಅಷ್ಟರಲ್ಲಾಗಲೇ ಕೇಕ್ ಕತ್ತರಿಸಾಗಿಯತ್ತು. ಅವನಿಂದ ಕರೆ ಬಂದಿದ್ದನ್ನು ಕಂಡು ಖುಷಿಯಾಗಿ ಬಿಟ್ಟಳು ಸಪ್ತಮಿ. ಹೆಲೋ, ಎಲ್ಲಿದೀಯಾ ಅಣ್ಣ? ನನ್ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ. ಅಮ್ಮ ಕೂಡ ಬಂದಿದ್ದಾರೆ ತಾನೆ? ಸಂಭ್ರಮದಲ್ಲಿ ಕೇಳಿದಳು ಹುಡುಗಿ. ಹ್ಞೂ, ಅಮ್ಮ ಕೂಡ ಬಂದಿದ್ದಾರೆ. ನಾವು ಮನೆ ಹೊರಗೆಯೇ ಇದ್ದೀವಿ, ಬಾ ಎಂದು ಕರೆ ತುಂಡರಿಸಿದ. ತಡಮಾಡದೆ ಹೊರಗೋಡಿ ಬಂದಿದ್ದಳು ಸಪ್ತಮಿ. ಅಮ್ಮನನ್ನು ಕಂಡು ತಲೆ ಅವಳ ತುಂಬಿ ಬಂದಿತ್ತು. ಅಮ್ಮ ಕರೆಯುತ್ತಾ ಓಡಿ ಬಂದು ಅವಳನ್ನು ಅಪ್ಪಿಕೊಂಡಳು. ಹೆತ್ತ ಮಗಳನ್ನು ಕದ್ದು ಮುಚ್ಚಿ ಭೇಟಿಯಾಗುವ ತನ್ನ ಅಸಹಾಯಕತೆಗೆ ಮರುಗಿತ್ತು ಆ ತಾಯಿಯ ಮನಸ್ಸು. ತುಂಬಾ ದಿವಸಗಳ ಬಳಿಕ ಮಗಳನ್ನು ಭೇಟಿಯಾಗುತ್ತಿದ್ದಾರೆ. ಹೇಗಿದ್ದೀಯಾ ಕಂದ? ಅವರು ಅಕ್ಕರೆಯಿಂದ ಕೇಳುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸಪ್ತಮಿ. ತಂಗಿಯ ಕಣ್ಣೀರನ್ನು ಕಂಡು ಓಂಗೆ ಇನ್ನಿಲ್ಲದ ಸಂಕಟವಾಯಿತು. ಮುದ್ದು, ಇವತ್ತು ನಿನ್ನ ಬರ್ಡೇ. ಇವತ್ತು ನೀನು ಅಳಬಾರ್ದು. ನೀನು ಹೀಗೆ ಕಣ್ಣೀರು ಹಾಕ್ತೀಯಾ ಅಂತ ಗೊತ್ತಿದ್ದರೆ ನಾನು ಅಮ್ಮನ್ನ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ. ಪ್ಲೀಸ್ ಅಳ್ಬೇಡ ಎಂದನು. ಹೌದು ಕಂದ, ಇವತ್ತು ನೀನು ಕಣ್ಣೀರು ಹಾಕಬಾರ್ದು, ಖುಷಿಯಾಗಿರ್ಬೇಕು ಎಂದು ಅವಳ ಕಣ್ಣೀರು ತೊಡೆದು ಅವಳ ಹಣೆಗೆ ಮುತ್ತಿಟ್ಟರು ಸುಮನ. ಎಷ್ಟೋ ದಿವಸಗಳ ನಂತರ ಸಿಕ್ಕ ಅಮ್ಮನೊಂದಿಗೆ ಮಾತನಾಡುತ್ತಾ ನಿಂತವಳಿಗೆ ಸಮಯ ಜರುಗಿದ್ದೇ ತಿಳಿಯಲಿಲ್ಲ. ಇತ್ತ ಪಾರ್ಟಿಗೆ ಬಂದಿದ್ದ ಗೆಸ್ಟ್ ಒಬ್ಬರ ಜೊತೆ ಮಾತನಾಡುತ್ತಾ ನಿಂತಿದ್ದ ಆವಿಷ್ಕಾರ್ ತಂಗಿಯಗಾಗಿ ಕಣ್ಣಾಡಿಸಿದ. ಅವಳೆಲ್ಲೂ ಕಾಣಸಿಗಲಿಲ್ಲ. ತಂಗಿಯ ಗೆಳತಿಯಲ ಗುಂಪಿನೆಡೆಗೊಮ್ಮೆ ನೋಟ ಹರಿಸಿದ. ಅಲ್ಲೂ ಅವಳಿಲ್ಲ. ಏನೋ ಅನುಮಾನ ಕಾಡತೊಡಗಿತು. ತಂಗಿಯ ನರಸಿ ಮನೆಯಿಂದ ಹೊರಬಂದನು. ಅಲ್ಲಿ ತನ್ನಣ್ಣ ಅಮ್ಮನೊಂದಿಗೆ ಮಾತನಾಡುತ್ತಾ ನಿಂತಿದ್ದ ಸಪ್ತಮಿ ಕಣ್ಣಿಗೆ ಬಿದ್ದಳು.
ಕೋಪದಲ್ಲಿ ಕುದ್ದು ಹೋದ ಆವಿಷ್ಕಾರ್. ಆದ್ರೆ ತಂಗಿಯ ಹುಟ್ಟಿದ ದಿನ ಜಗಳ ಮಾಡಿ ವಾತಾವರಣವನ್ನು ಕೆಡಿಸುವುದು ಅವನಿಗಿಷ್ಟವಿರಲಿಲ್ಲ. ಈತ ಮಗಳೊಂದಿಗೆ ಮಾತನಾಡುತ್ತಿದ್ದ ಸುಮನಾರಿಗೆ ತಮ್ಮತ್ತಲೇ ನಡೆದು ಬರುತ್ತಿರುವ ಆವಿಷ್ಕಾರ್ ಕಾಣಿಸಿದ್ದನು. ಹೆದರಿ ಹೋದರು ಸುಮನ. ಅಯ್ಯೋ, ಆವಿಷ್ ಈ ಕಡೆನೇ ಬರ್ತಾ ಇದ್ದಾನೆ. ಸಪ್ತಮಿ, ನೀನು ಹೋಗಮ್ಮ, ಅವನಿಗೆ ಕೋಪ ಬರಿಸುವುದು ಬೇಡ, ನಾವು ಮನೆಗೆ ಹೊರಡುತ್ತೇವೆ ಎಂದು ಭಯದಲ್ಲಿ ಅವಸರ ತೋರಿದರು. ಹೊರಡುತ್ತಿದ್ದವಳ ಕೈ ಹಿಡಿದುಕೊಂಡ ಓಂಕಾರ್. ಅಮ್ಮ, ನೀನ್ಯಾಕೆ ಯಾರಿಗೂ ಹೆದರಬೇಕು? ಇವಳ್ ನುನ್ನ ಮಗಳು. ನಿನಗೆ ತೃಪ್ತಿಯಾಗುವಷ್ಟು ಹೊತ್ತು ಮಾತಾಡು. ಯಾರು ತಡೆಯುತ್ತಾರೋ ನಾನು ನೋಡ್ತೀನಿ ಎಂದವನು ತನ್ನಣ್ಣನತ್ತ ಬಿರುಸು ನೋಟ ಬೀರಿದ. ಅದೆಲ್ಲವೂ ಅವನ ಕಿವಿಗೆ ಬಿದ್ದಿತ್ತು. ಆದರೂ ಮುಷ್ಟಿಕಟ್ಟಿ ಸಹಿಸಿಕೊಂಡಿದ್ದವ ತಂಗಿಯ ಹತ್ತಿರ ಬಂದು, ಸಪ್ತಮಿ, ನಡಿ ಹೋಗೋಣ. ಪಾರ್ಟಿ ನಡೆಯುತ್ತಿರುವುದು ಒಳಗೆ. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ನೀನಿಲ್ಲೇನ್ ಮಾಡ್ತಿದ್ದೀಯಾ ಎಂದನು ತಣ್ಣಗೆ. ಇವತ್ತು ಅವಳು ಹುಟ್ಟಿದ ದಿನ. ಅವಳನ್ನು ಈ ಭೂಮಿಗೆ ತಂದ ತಾಯಿಯ ಆಶೀರ್ವಾದ ಸಿಗದ ಮೇಲೆ ಎಷ್ಟು ಗೆಸ್ಟ್ಗಳು ಬಂದರೆ ಏನು ಪ್ರಯೋಜನ? ಅವನಿಗೆ ಇರಿಯಲೆಂದೇ ಹೇಳಿದ್ದ ಓಂ. ಅವನ ಕೈಯನ್ನು ಗಟ್ಟಿಯಾದಿ ಅದುಮಿ ಸುಮ್ಮನಿರುವಂತೆ ಕಣ್ಣಲ್ಲೇ ಬೇಡಿಕೊಂಡಲು ಸುಮನ. ಅವನ ಮಾತಿನಿಂದ ಸಿಟ್ಟುಕ್ಕಿದರೂ ದೀರ್ಘ ಉಸಿರೆಳೆದುಕೊಳ್ಳುತ್ತಾ ಸಹಿಸಿಕೊಂಡ ಆವಿಷ್, ಸಪ್ತಮಿ, ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಬೀದಿಯಲ್ಲಿ ಹೋಗೋ ನಾಯಿಗಳ ಜೊತೆಯಲ್ಲ. ನಾಯಿಗಳಿಗಾದರೂ ನಿಯತ್ತಿರುತ್ತದೆ, ಆದರೆ ಮನುಷ್ಯರು ಕೊಟ್ಟ ಮಾತನ್ನೇ ಮರೆಯುವ ನಿಯತ್ತಿಲ್ಲದ ಪ್ರಾಣಿಗಳು ಎಂದು ಅವನನ್ನು ಕೆರಳಿಸಿಬಿಟ್ಟಿದ್ದ. ಯಾರೋ ನಿಯತ್ತಿಲ್ಲದವರು? ತುತ್ತಿಟ್ಟು ಬೆಳೆಸಿದ ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಗಟ್ಟಿರುವ ನೀನು ನಿಯತ್ತಿನ ಬಗ್ಗೆ ಮಾತಾಡ್ತಿದ್ದೀಯಾ? ಥೂ ಎಂದು ಓಂ ಅಬ್ಬರಿಸುತ್ತಿದ್ದಂತೆ ಅವನ ಕಾಲರ್ ಹಿಡಿದುಬಿಟ್ಟಿದ್ದ ಆವಿಷ್ಕಾರ್. ನಾನ ಹೊರಗೆ ಹಾಕಿದ್ದವರನ್ನ? ನಿನ್ನ ಮೇಲಿರುವ ಪುತ್ರಮೋಹಕ್ಕೆ ಅವರೇ ನಿನ್ನ ಜೊತೆ ಹೊರಗೆ ಹೋಗಿದ್ದು. ತಾಯಿ ಮಗನನ್ನು ದೂರ ಮಾಡಿದ ಪಾಪಿ ನೀನು. ನೀನು ನನಗೆ ಪಾಠ ಮಾಡುತ್ತೀಯಾ ಎನ್ನುತ್ತಲೇ ಮುಷ್ಟಿ ಕಟ್ಟಿ ಅವನ ಮುಖಕ್ಕೆ ಬಾರಿಸಿದ್ದ. ಓಂ ಎಂದು ಭಯದಲ್ಲಿ ಕೂಗಿಕೊಂಡರು ಸುಮನ. ಮೂಗಿನಿಂದ ರಕ್ತ ಬರುತ್ತಿದ್ದರೂ ಲೆಕ್ಕಿಸದೆ ಅಣ್ಣನನ್ನು ಕೆಳಗೆ ದೂಡಿ ಅವನ ಹೊಟ್ಟೆಗೆ ಒದ್ದನು ಓಂಕಾರ್. ಅವನ ಬಾಯಿಂದ ರಕ್ತ ಚಿಮ್ಮಿತು. ತಕ್ಷಣ ಓಡಿಬಂದು ಓಂಕಾರನನ್ನು ಹಿಂದಕ್ಕೆಳೆದುಕೊಂಡ ಸುಮನ ಅವನ ಮೂಗಿನಿಂದ ಒಸರುತ್ತಿದ್ದ ರಕ್ತವನ್ನು ಸೆರಗಿನಿಂದ ಒರೆಸುತ್ತಾ, ನಿನ್ನ ದಮ್ಮಯ್ಯ ಅಂತೀನಿ ಕಣೋ, ಜಗಳ ಆಡ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗೋಣ ಬಾ, ಅವನ ಮೇಲೆ ಒಂದೇ ಒಂದು ಏಟು ಬಿದ್ದರೂ ನನ್ನ ಮೇಲಾಣೆ ಎಂದು ಅಳತೊಡಗಿದರು. ಇತ್ತ ಸಪ್ತಮಿ ಹೆದರಿ ಅಳುತ್ತಲೇ ನಿಂತಿದ್ದಳು. ಹೊಟ್ಟೆ ಹಿಡಿದು ಎದ್ದು ನಿಂತ ಆವಿಷ್ಕಾರ್ ತನ್ನ ಬಾಯಿಂದು ಒಸರುತ್ತಿದ್ದ ರಕ್ತವನ್ನು ತೊಡೆದುಕೊಂಡು ಸುಮನಾರನ್ನು ದೀನವಾಗಿ ದಿಟ್ಟಿಸಿದನು. ಅವನಿಗೆ ಏಟು ಬಿದ್ದಾಗ ಕೂಗಿಕೊಂಡವರಿಗೆ ನನಗೆ ಬಿದ್ದ ಏಟು ಕಾಣಲಿಲ್ಲವೇ? ಅವನ ರಕ್ತವನ್ನು ಸೆರಗಿನಿಂದ ತೊಡೆದೆದ್ದವರಿಗೆ ನನ್ನ ರಕ್ತ ಕಾಣಲಿಲ್ಲವೇ? ನಾನವರ ಮಗನಲ್ಲವೇ? ನಿಮ್ಮಿಂದ ಇದನ್ನು ಬಿಟ್ಟು ಇನ್ನೇನನ್ನು ನಿರೀಕ್ಷಿಸಲು ಸಾಧ್ಯ? ಸಾರಿ, ಮಿಸೆಸ್ ಸುಮನಾ ದ್ವಿವೇದಿ. ಅವನ ನೋವಿಗೆ ಮಾತ್ರ ಮರುಗುವ ನಿಮಗೆ ನನ್ನ ಸಂಕಟ ಕಾಣುವುದಿಲ್ಲ. ತಾಯಿ ಇಲ್ಲದಿದ್ದರೂ ಚಿಂತೆಯಿಲ್ಲ, ಆದರೆ ನಿಮ್ಮಂಥ ತಾಯಿ ಯಾರಿಗೂ ಸಿಗುವುದು ಬೇಡ ಎಂದು ಗದ್ಗದಿದ ಧನಿಯಲ್ಲಿ ನುಡಿದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟುಬಿಟ್ಟನು. ಅವನ ಮಾತು ಕೇಳಿ ಕುಸಿದು ಕುಳಿತರು ಸುಮನ. ಕಣ್ಣಿನಿಂದ ನೀರುಕ್ಕಿತು. ಅಮ್ಮನನ್ನೂ ಆ ಸ್ಥಿತಿಯಲ್ಲಿ ನೋಡಲಾಗಲಿಲ್ಲ ಓಂಗೆ. ಅಮ್ಮ, ಅವನು ಏನೇನೋ ಬೊಗಳುತ್ತಾನೆ ಅಂತ ನೀನ್ಯಾಕೆ ನೊಂದುಕೊಳುತ್ತೀಯಾ? ನಿನ್ನಂಥ ತಾಯಿಯನ್ನು ಪಡೆಯುವುದಕ್ಕೆ ಅವನು ಪುಣ್ಯ ಮಾಡಿರಬೇಕು. ಆದರೆ ನಿನ್ನ ಜೊತೆ ಬದುಕುವ ಯೋಗ್ಯತೆ ಅವನಿಗಿಲ್ಲ, ಅಷ್ಟೇ. ಸಪ್ತಮಿ, ನೀನು ಹೊರಡು. ಅಮ್ಮನನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಕುಸಿದು ಅಳುತ್ತಿದ್ದ ಸುಮನಾರ ಕೈ ಹಿಡಿದು ಎಬ್ಬಿಸಿದ. ಅವಳು ಕಣ್ಣೀರು ತೊಡೆದುಕೊಂಡು ತಲೆಯಾಡಿಸಿ ಅಲ್ಲಿಂದ ಸರಿದು ಹೋದಳು. ತಡವಾಗಿ ಬರುವುದಾಗಿ ಹೇಳಿದ್ದ ಮಗಳು ಬೇಗನೆ ಮನೆಗೆ ಬಂದಿರುವುದನ್ನು ಕಂಡು ಆಶ್ಚರ್ಯ ಅಮರ್ತ್ಯರಿಗೆ. ಸುಸ್ತಾದಂತೆ ಒಳಬಂದ ಅಮೈರ ತನ್ನ ಫೋನ್ ಹಾಗೂ ಬ್ಯಾಗನ್ನು ಸೋಫಾದ ಮೇಲೆ ಎಸೆದು ಅಲ್ಲಿಯೇ ಕುಸಿದು ಕೂತಳು. ಚಲನೆಯಿಲ್ಲದೆ ಮೌನವಾಗಿ ಏದುಸಿರು ಬಿಡುತ್ತಿದ್ದವಳನ್ನು ಏನೊಂದು ಕೇಳದೆ ಕಾಫಿ ಮಾಡಿಕೊಂಡು ಬಂದು ಅವಳತ್ತ ಚಾಚಿದರು. ಡ್ಯಾಡಿ, ನನಗೀಗ ಕಾಫಿ ಕುಡಿಬೇಕು ಅಂತ ಅನಿಸ್ತಿದ್ದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಎಂದಳು ಕಣ್ಣರಳಿಸಿ. ನಿನಗೆ ಟಯರ್ಡ್ ಆದಾಗ ಕಾಫಿನೇ ತಾನೇ ಕುಡಿಯೋದು ಎನ್ನುತ್ತಾ ಅವಳ ಪಕ್ಕ ಕುಳಿತುಕೊಂಡರು. ಥ್ಯಾಂಕ್ ಯು ಸೋ ಮಚ್ ಎಂದು ನಸುನಗು ಬೀರುತ್ತಾ ಕಾಫಿಯನ್ನು ಗುಟುಕೇರಿಸಿದಳು. ಬಿಸಿ ಬಿಸಿ ಕಾಫಿ ಕುಡಿದ ಬಳಿಕ ತುಸು ಆರಾಮೆನಿಸಿತು ಹುಡುಗಿಗೆ. ಈಗ್ ಹೇಳು, ಏನಾಯ್ತು? ಲೇಟಾಗಿ ಬರ್ತೀನಿ ಎಂದಿದ್ದೆ, ಮಾತಾಡ್ತಾ ಇದ್ದ ಹಾಗೆ ಕಾಲ್ ಕಟ್ಟಾಯ್ತು. ಮತ್ತೆ ಕಾಲ್ ಮಾಡಿದ್ರೆ ನೀನು ರಿಸೀವ್ ಮಾಡ್ಲಿಲ್ಲ. ವಾಟ್ ಹ್ಯಾಪೆಂಡ್ ಕೇಳಿದರು. ಕಾಫಿ ಲೋಟವನ್ನು ಪಕ್ಕಕ್ಕಿಟ್ಟು ಕಾಲು ಮಡಚಿ ಕುಳಿತಳು. ಡ್ಯಾಡಿ, ಇವತ್ತು ನನಗೆ ಮತ್ತೆ ಆಸ್ತಮಾ ಅಟ್ಯಾಕ್ ಆಗಿತ್ತು ಎಂದಳು ಅವಳೆಂದಾಗ ಗಾಬರಿಗೊಂಡರು ಅಮರ್ತ್ಯ. ವಾಟ್, ಆರ್ ಯು ಓಕಿ ನೌ ಎಂದು ಆತಂಕದಲ್ಲೇ ಅವಳ ಮೊಗವನ್ನು ಸವರುತ್ತಾ ಅವಳನ್ನು ಎದೆಗೊತ್ತಿಕೊಂಡರು. ಅವರು ಉಸಿರಾಡುವ ಏಕೈಕ ಕಾರಣ ಅಮೈರ. ಅವಳಿಗೆ ಈ ಸಮಸ್ಯೆ ಕಾಣಿಸಿಕೊಂಡಾಗಿನಿಂದ ಅವಳನ್ನು ಪಂಡ್ರೆಪ್ಪೆಯಂತೆ ಕಾಯ್ದು ಬಂದಿದ್ದಾರೆ. ಅವಳು ಎಲ್ಲಿಗೆ ಹೋದರೂ ಜೋಪಾನವಾಗಿ ಮನೆ ತಲುಪುವವರೆಗೂ ಅವಳಿಗೆ ನೆಮ್ಮದಿಯಿರುವುದಿಲ್ಲ. ಆವಿಷ್ಕಾರ್ ವಿಚಾರವನ್ನು ಬಿಟ್ಟು ನಡೆದುದೆಲ್ಲವನ್ನೂ ವಿವರಿಸಿದಳು ಅಮೈರ. ಅದನ್ನು ಕೇಳುವಾಗ ಅವರ ಎಡೆಬಡಿತ ಭಯದಿಂದ ಹೆಚ್ಚಿದ್ದು ಅವಳಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು. ಡ್ಯಾಡಿ, ಪ್ಲೀಸ್ ಪ್ಯಾನಿಕ್ ಆಗ್ಬೇಡಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್.
ಆ ಹುಡುಗ ಬಂದು ನನಗೆ ಹೆಲ್ಪ್ ಮಾಡಿದ ಎಂದಳು. ಅವಳ ನೆತ್ತಿಗೆ ಚುಂಬಿಸಿ ಪುಟ್ಟ ಮಗುವಿನಂತೆ ಅವಳನ್ನು ಎದೆಯೊಳಗೆ ಅವುಚಿಕೊಂಡವರ ಆತಂಕ ಶಮನವಾದಂತಿಲ್ಲ. ಮುಂದುವರೆಯುವುದು.